ಮದ್ರಾಸನಲ್ಲಿ ಬೇರೆ ಹಿಂದೂಗಳನ್ನ ಅಥವಾ ಬೇರೆ ಜಾತಿಯ ಮಕ್ಕಳನ್ನ ಸೇರಿಸ್ಕೊಂತಾರ? ಅವ್ರು ಏನಾದರೂ ನಾವು ಓದೋ ಅವ್ರಿಗೆ ಇಷ್ಟ ಇದ್ದರೆ ನಾವು ಕಲಿಬೇಕು ಅನ್ನೋದು ಇದ್ದರೆ ನಾವು ಸೇರಿಸ್ಕೊತೀನಿ ಮೇಡಮ್. ನಮ್ದೇನು ಅಭ್ಯಂತರ ಇಲ್ಲ. ಇಷ್ಟ ಇಲ್ದವ್ರಿಗೆ ನಾವು ಬಲವಂತ ಮಾಡಿ ಕರ್ಕೊಂಬರೋಕ್ಕೆ ಆಗಲ್ಲ. ಸೊ ನಮಗೆ ಇಷ್ಟ ಇದೆ, ನಾವು ಕಲಿಬೇಕು ಅಂತ ಬಂದರೆ ನೀವು ಸೇರಿಸ್ಕೊತೀರಾ? ಅವ್ರು ಇಷ್ಟಪಟ್ಟು ಬಂದರೆ ನಾವು ಕಲಿಸ್ಕೊಡ್ತೀವಿ. ಮದ್ರಾಸನಲ್ಲಿ ಏನೇನು ಹೇಳ್ಕೊಡ್ತೀರಾ ಸರ್ ಮಕ್ಕಳಿಗೆ? ನಾವು ಉರ್ದು ಅರಬ್ಬಿ ಮೇಡಮ್. ಅದು ಬಿಟ್ಟರೆ ನಮಾಜು, ನಾವು ದುವಾ ಮಾಡ್ತೀವಲ್ಲ, ಆಮೇಲೆ ಓದೋದು ನಮ್ಮದು ಇದೆಲ್ಲ ಕುರಾನ್ ಓದೋದು ಮೊದಲಿಂದಲೂ ಕೊನೆವರೆಗೂ ಅದನ್ನು ಹೇಳ್ಕೊಡ್ತೀವಿ. ಆಮೇಲೆ ನಮಾಜ್ ರೋಜಾ ನಾವು ಉಪವಾಸ ಇರ್ತೀವಲ್ಲ, ಅದು ಯಾವ ಥರ ಇರಬೇಕು, ಏನು ಮಾಡಬೇಕು ಅದನ್ನೆಲ್ಲ ಕಲಿಸ್ಕೊಡ್ತಾರೆ. ಸರ್, ಈಗ ಮದ್ರಾಸಾಗೆ ಬರೋ ಮಕ್ಕಳು ಶಾಲೆಗಳಿಗೆ ಹೋಗ್ತಾರಾ ಅಥವಾ ಮದ್ರಾಸ ಮಾತ್ರ? ಇಲ್ಲ, ಶಾಲೆಗೂ ಹೋಗ್ತಾರೆ ಮೇಡಮ್. ಶಾಲೆ ನಮ್ಮದು 1 ಅವರ್ ಅಷ್ಟೇ. ಬೆಳಗ್ಗೆ 1 ಅವರು, ಸಾಯಂಕಾಲ 1 ಅವರು ಮುಗಿಸ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ. ಮತ್ತು ಸಾಯಂಕಾಲ ಬರ್ತಾರೆ, ಓದ್ಕೊಂಡು ಟ್ಯೂಷನ್ಗೆ ಹೋಗೋರು ಹೋಗ್ತಾರೆ, ಮನೆಗೆ ಹೋಗೋರು ಹೋಗ್ತಾರೆ. ಓಕೆ. ಈಗ ನೀವು ಸರ್ವೆ ಬಂದಿದ್ರು ಅಂತ ಹೇಳಿದ್ರಿ, ಏನೇನು ಪ್ರಶ್ನೆ ಕೇಳಿದ್ರು? ಅವರು ಏನು ಹೇಳಿದ್ರು? ಅವರು ಎಷ್ಟು ಮಕ್ಕಳು ಬರ್ತಾರೆ ಏನು ಅಂದ್ಬಿಟ್ಟು ಕೇಳಿದ್ರು ಮೇಡಮ್. ಎಲ್ಲ ಹೇಳಾಯಿತು. ಅವರು ಇದೇ ಥರ ಇದು ಮಾಡ್ಕೊಂಡು ಹೋದರು ಅಷ್ಟೇ. ಎಷ್ಟು ಜನ ಮಕ್ಕಳು ಬರ್ತಾರೆ ಸರ್? 40-45 ಜನ ಬರ್ತಾರೆ ಮೇಡಮ್. 45 ಜನ ಮಕ್ಕಳು ಬರ್ತಾರೆ. ಎಷ್ಟು ವಯಸ್ಸು ಅಂದಾಜು, ಎಷ್ಟು ವಯಸ್ಸೊಳಗಡೆ ಬರ್ತಾರೆ? ಎಲ್ಲ 8-10 ಲಾಸ್ಟು. ಸೊ ನೀವು ಕೇವಲ ಮುಸ್ಲಿಂ ಮಕ್ಕಳಿಗಷ್ಟೇ ಅಲ್ಲ, ಬೇರೆಯವ್ರ ಇಂಟ್ರೆಸ್ಟ್ ಇದ್ರೆ ಬಂದರೆ ನಾವು ಅಭ್ಯಂತರ ಏನಿಲ್ಲ, ಸೇರಿಸ್ಕೊತೀವಿ. ನಾವು ಇಲ್ಲಿ ನಮಾಜ್ ಮಾಡಿಸ್ತೀವಿ, ಆಮೇಲೆ ಪಾಠ ಮಾಡಿಸ್ತೀವಿ ಮಕ್ಕಳಿಗೆ, ಶಿಕ್ಷೆ ಕೊಡ್ತೀವಿ. ಗುರುಗಳು ಥರ. ಸರ್, ಎಷ್ಟು ಜನ ಮಕ್ಕಳು ಬರ್ತಾರೆ? ಅದೇ 45 ಬರ್ತಾರೆ, 40-45 ಬರ್ತಾರೆ. ಐ ಮೀನ್ ಎರಡು ಜೆಂಡರಲ್ಲೂ ಬರ್ತಾರೆ, ಹುಡುಗ ಹುಡುಗಿ ಇಬ್ರು ಬರ್ತಾರೆ. ಏನೇನು ಪಾಠ ಹೇಳ್ಕೊಡ್ತಾರೆ? ಕುರಾನ್ ಶರೀಫು, ಆಮೇಲೆ ದುವಾ ಅಂತ ಇದೆ, ನಮ್ಮ ಪುಸ್ತಕ ಇದೆ. ಉರ್ದು ಹೇಳ್ಕೊಡ್ತಾರೆ, ಅರಬಿನು. ಇನ್ನು ನಾವು ಕನ್ನಡನೂ ಸ್ವಲ್ಪ ಹೇಳ್ಕೊಡ್ತೀವಿ. ಅಂದರೆ ನಮಗೆ ಅಷ್ಟು ನಾಲೆಜ್ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ. ಅದು ಕನ್ನಡನೂ ಇನ್ನೊಬ್ಬರು ಬರ್ತಾರೆ, ಅವ್ರು ಮಾಡಿಕೊಡ್ತಾರೆ ಸ್ವಲ್ಪ. ಮದ್ರಾಸದಲ್ಲಿ ಮುಸ್ಲಿಮೇತರ ಮಕ್ಕಳನ್ನ ತಗೊಂತಾರ? ಮದ್ರಾಸದಲ್ಲಿ ಮುಸ್ಲಿಂ ಅಲ್ಲದೆ ಇರೋ ಮಕ್ಕಳನ್ನ ಸೇರಿಸ್ಕೊಂತಾರ? ಅದೇ ಅವ್ರು ಹೇಳಿದ್ರಲ್ಲ ನಮ್ಮ ಅಧ್ಯಕ್ಷರು, ಅವ್ರಿಗೆ ಇಷ್ಟ ಇದ್ರೆ ತಗೋತೀವಿ, ಇಲ್ಲಾಂದರೆ ನಾವೇನು ಬಲವಂತ ಮಾಡೋಕೆ ಹೋಗಲ್ಲ. ಏನಂದರೆ ಇಷ್ಟ ಇದ್ರೇ ಓದೋದು ಮಕ್ಕಳು, ಇಲ್ಲಾಂದರೆ ಓದಲ್ಲ. ಇನ್ನೂವರೆಗೂ ಬಂದಿಲ್ಲ. ಇನ್ಮೇಲೆ ನೋಡಿದ್ರೆ ಯಾರಾದರೂ ಬರಬೇಕಂದ್ರೆ ಬಂದು ಓದಲಿ, ನಮಗೇನು ಆ ಥರ ಇದಿಲ್ಲ. ಇದು ಬೆಳಗ್ಗೆ ಇದೆ, ನಮ್ಮ 6:30 8 ಗಂಟೆವರೆಗೂ ಇದೆ. ತಿರ್ಗಾ 5 ಗಂಟೆ ಸಾಯಂಕಾಲ PM 5 ಗಂಟೆಯಿಂದ 6 ಗಂಟೆವರೆಗೂ ಇದೆ. ಸರ್, ಇಲ್ಲಿ ಮಕ್ಕಳು 8:30ಗೆ ಮುಗಿಸ್ಕೊಂಡು ಶಾಲೆಗಳಿಗೆ ಹೋಗೋಕ್ಕಾಗುತ್ತಾ? ಟೈಮಿಂಗ್ ಸಜೆಸ್ಟ್ ಆಗುತ್ತಾ? ಟೈಮಿಂಗ್ಸ್ ಆಗ್ಬಿಡುತ್ತೆ. ಒಂದು 10 ನಿಮಿಷ ಮುಂಚೆ ಬಿಡ್ತೀವಿ ನಾವು, 10-15 ನಿಮಿಷ. ಏನಂದರೆ ಒಬ್ಬೊಬ್ಬರು ಓದಂಗೆ ನಾವು ಕಳಿಸ್ಬಿಡ್ತೀವಿ. ನಮ್ಮ ಟೈಮಿಂಗ್ ಇರೋದಷ್ಟು 1.5 ಅವರು. ಯಾರು ಓದ್ಬಿಡ್ತಾರೋ ಅವ್ರು ಅವಾಗ ಕಳಿಸ್ಬಿಡ್ತೀವಿ. ಅವ್ರ ಟೈಮಿಂಗ್, ಸ್ಕೂಲ್ ಟೈಮಿಂಗ್ ನೋಡಿಕೊಂಡು ಕಳಿಸ್ತಾ ಇರ್ತೀವಿ.